ಎಲ್ರಿಗೂ ನಮಸ್ಕಾರ. ನೋಡಿ, ನಾನೀಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪಾವಡ ಪುಣ್ಯಕ್ಷೇತ್ರ 108 ಅಡಿ ಎತ್ತರದ ಪ್ರತಿಮೆ ಏನಿದೆ, ಸೊ ಒಂದು ಪ್ರತಿಮೆಯ ತಡೆಗೋಡೆ ಏನಿದೆ, ಸೊ ಅಲ್ಲಿದ್ದೀನಿ. ಸೊ ಮಲೆ ಮಹದೇಶ್ವರರ 108 ಅಡಿ ಎತ್ತರದ ಪ್ರತಿಮೆ ಬಹು ನಿರೀಕ್ಷೆಯ ಒಂದು ಕಾಮಗಾರಿ. ಯಾಕೆಂದರೆ ತುಂಬ ಜನ ಏನು ಯಾವತ್ತು ಉದ್ಘಾಟನೆ ಆಗುತ್ತೆ, ಯಾವತ್ತು ಓಪನ್ ಆಗುತ್ತೆ, ಯಾವತ್ತು ದರ್ಶನ ಸಿಗುತ್ತೆ ಸ್ವಾಮಿಯವ್ರದ್ದಂತ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸೋದಾದರೆ ಈ ಹಿಂದೆ ಏನು ಈ ಒಂದು 108 ಅಡಿ ಎತ್ತರದ ಮಲೆ ಮಹದೇಶ್ವರರ ಪ್ರತಿಮೆಯ ಉದ್ಘಾಟನೆ ಆಗಿತ್ತು. ಆದರೆ ಕಾಮಗಾರಿ ವಿಫಲವಾಗಿ ಈ ಬಂಡೆ ಕಲ್ಲುಗಳೆಲ್ಲ ತಾತ್ಕಾಲಿಕವಾಗಿ ನಿರ್ಮಿಸಿದ್ರು, ಎಲ್ಲ ಕಳ್ಕೊಂಬಂದು ಬಿದ್ದೋಯ್ತು. ಸೊ ಇವಾಗ ನಾವು ಗಮನಿಸೋದಾದರೆ ಬಂಧುಗಳೇ, ಇವಾಗ ನೋಡಿ ತಾವು ವೀಕ್ಷಣೆ ಮಾಡ್ತಾಯಿದ್ರೆ ತಡೆಗೋಡೆ ಬಹಳ ಅಲ್ಟಿಮೇಟಾಗಿ ಕಾಮಗಾರಿ ನಡೀತೈತೆ, ಬಹಳ ಅದ್ಭುತವಾಗಿ ನಡೀತೈತೆ. ತಾವು ವೀಕ್ಷಣೆ ಮಾಡಿ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಅಲ್ಲಿಂದ ಸುತ್ತ ಒಂದು ರೌಂಡು ಸ್ವಾಮಿಯವರ ಸನ್ನಿಧಾನದಿಂದ ಸುತ್ತ ಒಂದು ರೌಂಡು ಒಂದು ಅಲ್ಟಿಮೇಟಾದ ಕಾಮಗಾರಿಯನ್ನು ಮಾಡ್ಕೊಂಬಂದಿದ್ದಾರೆ. ಸೊ ವಿಶೇಷವಾಗಿ ಈ ಒಂದು 108 ಅಡಿ ಎತ್ತರದ ಪ್ರತಿಮೆಯ ಮೇಲ್ಭಾಗ ಯಾವ ರೀತಿ ಇದೆ, ಹಾಗೆ ಕೆಳಭಾಗ ಯಾವ ರೀತಿ ಇದೆ, ಈ ಸುತ್ತಲನೆಯ ವೀಕ್ಷಣೆಗಳು ಯಾವ ರೀತಿ ಇದೆ, ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ. ಸೊ ವಿಶೇಷವಾಗಿ ಮತ್ತೊಂದು ವಿಚಾರ ತಿಳಿಸ್ತೀನಿ. ಸೊ ತಾವಲ್ಲಿ ವೀಕ್ಷಣೆ ಮಾಡ್ಬೋದು, ಅಲ್ಲೆಲ್ಲ ಒಂಥರ ಕಬ್ಬಿಣದ ಒಂದು ರೈಲಿಂಗ್ಸ್ ಥರ ಅಳವಡಿಸಿದ್ದಾರೆ. ಸೊ ಅಲ್ಲಿ ಏನಪ್ಪ ಅಂದರೆ, ವಿಶೇಷ ಏನಪ್ಪ ಅಂದರೆ, ಅಲ್ಲಿ ಒಂದು ಲೈಟಿಂಗ್ ಸಿಸ್ಟಮ್ ಬರುತ್ತೆ. ಸೊ ಸ್ವಾಮಿಯವರ ಸನ್ನಿಧಾನ ಏನಿದೆ, ಒಂದು ಬೋರ್ಡು ಒಂಥರ ಈ ಲೈಟಿಂಗಲ್ಲಿ ಏನು ರೊಟೇಟ್ ಆಗ್ತಾ ಇರ್ತಾರೆ, ರನ್ನಿಂಗ್ ಆಗ್ತಾ ಇರ್ತದೆ. ಸೊ ಒಂದು ಮಲೆ ಮಹದೇಶ್ವರರ ಪ್ರತಿಮೆಯ ಒಂದು ಏನು ಅಳವಡಿಸ್ತಾರೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಆ ಥರ ಒಂದು ವ್ಯವಸ್ಥೆಯನ್ನು, ಒಂದು ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಮುಂದಿನ ದಿವಸ ನಮಗೆ ಬಹಳ ಅದ್ಭುತವಾಗಿ ಸ್ವಾಮಿಯವರ ಸನ್ನಿಧಾನದ ದರ್ಶನ ಸಿಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ 108 ಅಡಿ ಎತ್ತರದ ಈ ಒಂದು ಪ್ರತಿಮೆಯ ದರ್ಶನ ಮೇಲ್ಭಾಗ ಯಾವ ರೀತಿ ಇದೆ ಅಂತ ವೀಕ್ಷಣೆಯನ್ನು ಪಡೆಯೋಣ ಬನ್ನಿ. ಸೊ ನಾನು ಸ್ವಾಮಿಯವರ ಏನು ಮಲೆ ಮಹದೇಶ್ವರರ ಬಸ್ ಸ್ಟ್ಯಾಂಡ್ ನಿಲ್ದಾಣದಿಂದ ವೀಡಿಯೋ ಮಾಡ್ಕೊಂಬರ್ತೀನಿ, ದಯವಿಟ್ಟು ಕೊನೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ, ನೂತನವಾಗಿ ನಿರ್ಮಿಸಲ್ಪಟ್ಟಿರುವ 108 ಅಡಿ ಎತ್ತರದ ಪ್ರತಿಮೆಯ ಸುತ್ತಲೂ ಎಂತಹ ಒಂದು ಅದ್ಭುತವಾದ ಕಾಮಗಾರಿ ನಡೆಯುತ್ತಿದೆ ಅಂತಕ್ಕಂಥ ಒಂದು ವೀಕ್ಷಣೆಯನ್ನು ಪಡೆಯಬಹುದು. ತಾವು ವೀಕ್ಷಣೆ ಮಾಡಿ ನೋಡಿ, ಅಲ್ಟಿಮೇಟ್ ಆಗಿದೆ ಕಾಮಗಾರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ಕಾಮಗಾರಿ ಯಾವ ಹಂತಕ್ಕೆ ಬಂದಿದೆ ಸಂಪೂರ್ಣವಾದ ಒಂದು ಡೀಟೇಲನ್ನು ನೀಡ್ತೀನಿ. ಬಹಳ ಅದ್ಭುತವಾದ ವೀಕ್ಷಣೆಗಳು ಸಿಗ್ತೈತೆ. ಸೊ ನಾನು ಮತ್ತೆ ಈಗ ಅಲ್ಲಿಗೆ ಹೋಗ್ತೀನಿ, ಸ್ವಲ್ಪ ಝೂಮ್ ಹಾಕಿದ್ದೀನಿ, ಮತ್ತೆ ವಾಪಸ್ ಹಿಂದಕ್ಕೆ ತಗೋತೀನಿ. ಸೊ ಇಲ್ಲಿ ಯಾವ ರೀತಿ ಕಾಮಗಾರಿ ಯಶಸ್ವಿಯಾಗಿದೆ ಸಂಕ್ಷಿಪ್ತವಾದ ಡೀಟೇಲನ್ನು ನೀಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ 108 ಅಡಿ ಎತ್ತರದ ಪ್ರತಿಮೆಯ ವೀಕ್ಷಣೆ ಇದಾಗಿರ್ತದೆ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ, ಬಹು ನಿರೀಕ್ಷಿತ ಒಂದು ಕೊಠಡಿ ಅಂದರೆ ನೋಡಿದೆ ವಜ್ರಮಲೆ ಭವನ. ಯಾಕಂದರೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಎಲ್ಲ ಭಕ್ತಾದಿಗಳು, ಎಲ್ಲ ವರ್ಗವೂ ಸಹ ಬಹು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಉದ್ಘಾಟನೆ ಆದರೆ ತುಂಬಾ ಭಕ್ತವೃಂದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಸರಿಸುಮಾರು 517 ಕೊಠಡಿಗಳು ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ. ಬಹಳ ಅದ್ಭುತವಾಗಿ ರೆಡಿಯಾಗಿದೆ, ಬಹಳ ಚೆನ್ನಾಗಿ ನೋಡಿ, ಎಲ್ಲ ಸೂಪರಾಗಿ ರೆಡಿಯಾಗಿದೆ. ಇದು ನಾಗಮಲೆ ಭವನ. ಸೊ ಬಹಳ ಅದ್ಭುತವಾದ ಒಂದು ವಜ್ರಮಲೆ ಭವನ ಅಂತಕ್ಕಂಥ ಒಂದು ನಾಮಕರಣವನ್ನು ಸಹ ಇಡಲಾಗಿರ್ತದೆ. ಸೊ ದಯವಿಟ್ಟು ನಿರೀಕ್ಷಿಸಿ. ಈಗ ನಾವು ಹೋಗ್ತಕ್ಕಂಥ ಸ್ಥಳ ಯಾವುದೋ 108 ಅಡಿ ಎತ್ತರದ ಮಾದಪ್ಪನ ಪ್ರತಿಮೆ. ದಯವಿಟ್ಟು ನಿರೀಕ್ಷಿಸಿ. ವಿಡಿಯೋನ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಒಂದು ಮೆಚ್ಚುಗೆ ಇರಲಿ. ಸೊ ಕಾಮಗಾರಿ ಯಾವ ಹಂತಕ್ಕೆ ಬಂದಿದೆ, ಯಾವ ರೀತಿ ನಡೀತಾ ಇದೆ, ಸೊ ಮಹದೇಶ್ವರರ ಪ್ರತಿಮೆ ಯಾವ ರೀತಿ ದರ್ಶನ ಸಿಗುತ್ತೆ, ನನಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ತಮಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ನೋಡಿ, ಅದ್ಭುತವಾಗಿ ಏನು ತಡೆಗೋಡೆ ನಿರ್ಮಾಣವನ್ನು ಮಾಡಿರ್ತಾರೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಓಹ್, ಏನು ಗಾಡಿ ನ್ಯಾಪ.
108 ಅಡಿ ಎತ್ತರದ ಪ್ರತಿಮೆಯ ದರ್ಶನ ಸುಮಾರು ದಿನ ಆಗಿತ್ತು. ಸೊ ಮತ್ತೆ ದರ್ಶನ ನೀಡ್ತಾ ಇದ್ದೀವಿ. ಸ್ವಾಮಿಯವರ ಸನ್ನಿಧಾನದ 108 ಅಡಿ ಎತ್ತರದ ಪ್ರತಿಮೆ ದರ್ಶನ. ಓಹೋ, ಲಾರಿ ಬಂದ್ಬಿಡ್ತು. ಮಾತ್ರ ತಡೆಗೋಡೆ ಸುತ್ತ ಬಹಳ ಅಚ್ಚುಕಟ್ಟಾಗಿ ಬಿಗಿ ಬಂದೋಬಸ್ತಿಂದ ನಿರ್ಮಿಸಿರ್ತಾರೆ ನೋಡಿ. ಇಲ್ಲೇ ಒಂದು ವಿಶೇಷತೆ ಹೇಳ್ತೀನಿ, ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಮನಗಂಡಬೇಕು. ಏಕೆಂದರೆ ಈಗ ಈ ಒಂದು ಪ್ರತಿಮೆ ಕಾಮಗಾರಿ ಏನಿದೆ, ಸೊ ಇದೇನಾಗ್ಬಿಟ್ಟಿತ್ತು ಅಂದರೆ ಈ ಬಂಡೆ ತಾತ್ಕಾಲಿಕವಾದ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದರು. ಬಂಡೆ ಕಲ್ಲುಗಳೆಲ್ಲ ಅಳವಡಿಸಿ ಏನೇನೋ ಕತೆ ಕಟ್ಟಿದ್ರು. ಆವಾಗೇನಾಗೋಯ್ತು, ಕಳ್ಕೊಂಡ್ ಬಿದ್ದೋಯ್ತು, ಎಲ್ಲ ಕುಸ್ತು ಬಿದ್ದೋಯ್ತದೆ, ಉದ್ಘಾಟನೆಯೂ ಸಹ ಆಗಿರ್ತದೆ, ಏನು ಪ್ರಯೋಜನ ಇಲ್ಲ. ತದನಂತರ ನೋಡಿ, ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ರಘು ಸರ್ ಅವರು ಬಂದ ನಂತರ ಈ ತಡೆಗೋಡೆ ನಿರ್ಮಾಣ ಇಷ್ಟರ ಮಟ್ಟಿಗಾಗಿದೆ ಅಂತ ನಾನು ಬಹಳ ಮುಕ್ತವಾಗಿ ಹೇಳ್ತೀನಿ. ಯಾಕಂದರೆ ತಡೆಗೋಡೆ ಕಾಮಗಾರಿಗಳು ತುಂಬ ನಿಧಾನಕ್ಕಾಗ್ತಿತ್ತು. ಅವ್ರು ಬಂದ ನಂತರ ಇವತ್ತು ಒಂದು ಲೆವೆಲ್ಗೆ ಬಂದು ನಿಂತಿದೆ, ಫೈನಲ್ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಸೊ ನಮ್ಮ ರಘು ಸರ್ ಅವರು ಬಂದ ನಂತರ ಸಾಕಷ್ಟು ಕಾಮಗಾರಿಗಳು ಬೇಗ ಆಯಿತು. ಆದಷ್ಟು ಬೇಗ ಎಲ್ಲ ಸ್ಲೋವಾಗಿ ನಡೀತಿದ್ದದೆಲ್ಲ ಫಾಸ್ಟಾಗಾಯಿತು. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಸಾರ ಮಾಡ್ತೀನಿ. ಸದ್ಯಕ್ಕೀಗ ಸ್ವಾಮಿಯವರ 108 ಅಡಿ ಎತ್ತರದ ಪ್ರತಿಮೆಯ ದರ್ಶನ ಕಣ್ತುಂಬ್ಕೊಳ್ಳಿ. ಓಹೋ ಹೋ 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 ಹೋ, ಇನ್ನೂ ಹೈಟ್ ಮಾಡ್ತಾರೆ, ಇನ್ನೂ ಹೈಟ್ ಮಾಡ್ತಾರೆ. ಅಬ್ಬಬ್ಬಬ್ಬಬ್ಬಾ ನೋಡಿ ಕಾಮಗಾರಿ. ನಮ್ಮ ನಾಯಿ ಕಂಡ್ರೆ ಭಯ, ನಾಯಿ ಬೇರೆ ಬೊಗಳುತ್ತದೆ. ಓ, ಅಲ್ಲಿಗೆಲ್ಲ ಹೋಗ್ಬೇಕು, ಹೆಂಗೆ ಹೋಗೋದು? ಅದು ಕೆಳಗಡೆಯಿಂದನೇ ಬಂದರೆ ಸರಿಯಾಗೋದೇನೋ ಅನಿಸುತ್ತೆ, ಈ ಮೇಲ್ಗಡೆಯಿಂದ ಬಂದರೆ ಆಗಲ್ಲ. ಸ್ವಾಮಿಯವರ 108 ಅಡಿ ಎತ್ತರದ ಪ್ರತಿಮೆಯ ದರ್ಶನ ಕಣ್ಣು ತುಂಬ್ಕೊಳ್ಳಿ. ಸೊ ಒಟ್ಟು ಇನ್ನೂ ಈ ಒಂದು ಪ್ರಾಜೆಕ್ಟ್ ಏನಿದೆ ಭಾಳ ಅದ್ಭುತವಾಗಿ ಮಾಡ್ತಾವ್ರೆ. ಬಿದ್ದೆ ಕತ್ತುಗುರು, ಗಾಡಿ ಸ್ಲಿಪ್ ಆಗ್ಬಿಡ್ತು. ಸದ್ಯ ನಮಗೇನು ತೊಂದರೆ ಆಗಿಲ್ಲ, ಗಾಡಿ ಕಳ್ಕತ್ತಷ್ಟೆ. ಈ ಥರ ಅದೆಷ್ಟು ಸಲ ಬಿದ್ದಿದ್ದಾವೆ ಒಗ್ಗರು. ನಾವು ಇದಕ್ಕೆ ಹೋಗ್ಬೇಕಾದ್ರೆ ಯಾವುದಪ್ಪ ಊರ ಹೆಸರು, ಎಸ್, ಏನು ತೊಂದರೆ ಇಲ್ಲ, ಅದೇ ಸುಮ್ಮನೆ ಸ್ಲಿಪ್ ಆಯಿತು ಅಷ್ಟೆ. ನೋಡಿ ಸ್ವಾಮಿಯವರ ಪ್ರತಿಮೆ ದರ್ಶನ. ಈ ಪಡ್ಸಲ್ನ ತೊಗೋಬೇಕಾದ್ರೆ ಒಂದು ಹಪ್ಪು ಹಿಂಗಿರ್ತದೆ, ಹಿಂಗೆ ಅದು ಹತ್ಸ್ಬೇಕಾದ್ರೆ ಏನೈತೆ ಗಾಡಿ ಆಪಾಗೋಗುತ್ತೆ. ಆವಾಗ ಬಿದ್ದೆ ಭಯಂಕರವಾಗಿ ಬೀಳ್ತೀನಿ. ಅದೆಲ್ಲ ಹೋಲಿಕೆ ಮಾಡ್ರೆ ಇದೇನೇನು ಇಲ್ಲ. ಅಯ್ಯೋ, ಏನು ಗಾಡಿ ಸ್ಟಾರ್ಟ್ ಆಯ್ತಲ್ಲ, ಇದ್ಯಾವ ಗ್ರಾಚಾರವಪ್ಪ ಇದು, ದಯವಿಟ್ಟು ನಿರೀಕ್ಷಿಸಿ. ನೋಡಿ ಸ್ವಾಮಿಯವರ 108 ಅಡಿ ಎತ್ತರದ ಪ್ರತಿಮೆಯ ಸುತ್ತಲನೆಯ ಕಾಮಗಾರಿ ಬಹಳ ಅದ್ಭುತವಾಗಿ ಆಯ್ತದೆ. ಸೊ ಮೊದಲು ಇಷ್ಟೇ ಇದ್ದದ್ದು, ಅತ್ತಾಗೆಲ್ಲ ಜಾಗ ಕವರ್ ಮಾಡಿ ಬಹಳ ದೊಡ್ಡ ಮಟ್ಟದ ಬಿಗಿ ಭದ್ರತೆಯನ್ನು ಕೊಡ್ತಾಯಿದ್ದಾರೆ. ಅಬ್ಬಾ, ಗಾಡಿ ಆಪಾಗ್ಬಿಟ್ಟಿತ್ತು, ನನಗಂತೂ ಭಯನೇ ಆಗೋಯ್ತು, ನನಗಂತೂ ತಳ್ಳೋಕ್ಕಾಗಲ್ಲ. ಸ್ವಾಮಿ ಸದ್ಯ ಸರಿ ಆಯಿತು ಭಗವಂತನ ಕೃಪಾಶೀರ್ವಾದದಿಂದ. ಯಾಕಂದರೆ ಇದು ಸೆನ್ಸರ್ ಗಾಡಿ, ಅದಕ್ಕೋಸ್ಕರ ನೋಡಿ ಈ ರೀತಿ ಕಾಮಗಾರಿ ನಡೀತಾ ಇದೆ ಬಂಧುಗಳೇ. ಬಹಳ ಅದ್ಭುತವಾಗಿ ಈ ಒಂದು ಭದ್ರತೆಯ ಕಾಮಗಾರಿ ಬಹಳ ಅಚ್ಚುಕಟ್ಟಾಗಿ ಪ್ರಗತಿಯಲ್ಲಿದೆ. ಕೆಳಗಡೆಲ್ಲ ಒಳ್ಳೆ ಬಿಗಿ ಬಂದೋಬಸ್ತ್ ಕೊಟ್ಟಿದ್ದಾರೆ, ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಸೊ ನೋಡಿ ಈ ರೀತಿ ಎಲ್ಲ ಬಹಳ ಏನು ತಂತಿ ಎಲ್ಲ ಅಳವಡಿಸಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಕಾಮಗಾರಿ. ನೋಡಿ ಇಲ್ಲಿ ತನಕನೂ ಮಾಡಿದ್ದಾರೆ.
ಎಸ್ ನೋಡಿ, ಇವ್ರು ಯಾರೋ ಗುಲ್ಬರ್ಗ ಸೈಡ್ ಅವ್ರು ಅನ್ಸುತ್ತೆ. ಏನಣ್ಣ ಹೇಳಿ, ಯಾವ ಬಸ್? ಹಿಂದಿಯಾ? ಹಿಂದಿ? ಸರಿ ಬಿಡು, ಆಯ್ತು. ಓ ಇಲ್ಲಿಗೆ ಎಂಡ ಹಾಂ ಹಾಂ ಹಾಂ. ಒಟ್ಟು ಭಯಂಕರ ವರ್ಕ್ ಮಾತ್ರ. ಇಲ್ಲಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ವರ್ಕು ಅಲ್ಟಿಮೇಟ ಮಾಡಿದ್ದಾರೆ ನೋಡಿ ಬಂಧುಗಳೇ. ನೀವು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ಗೆ ಹೋಗಿ. ಸೊ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ಗೆ ಹೋದರೆ ನೀವು ವಿಶೇಷ ಏನಪ್ಪ ಅಂದರೆ ಈ ಒಂದು ಕಾಮಗಾರಿ ಅಗೆಯೋದು ಬಗೆಯೋದು ಸ್ಟಾರ್ಟಿಂಗ್ ಆಯ್ತಲ್ಲ, ಸ್ಟಾರ್ಟಿಂಗ್ ಗುದ್ಲಿ ಪೂಜೆ ಅಲ್ಲಿಂದ ವೀಡಿಯೋ ಮಾಡಿದ್ದೀನಿ, ಅರ್ಥ ಆಯ್ತಾ? ಅಲ್ಲಿಂದ ಅಬ್ಬಬ್ಬಬ್ಬಬ್ಬ ಏನು ರೀ ಇದು ವರ್ಕ್ ಮಾಡಿರೋದು, ಅಲ್ಟಿಮೇಟಾಗಿ ಮಾಡಿದ್ದಾರೆ ವರ್ಕ್ ಮಾತ್ರ. ಸ್ವಾಮಿಯವರ ದರ್ಶನ ನೋಡಿ ಈಗ ಸಖತ್ತಾಗಿ ಸಿಗುತ್ತೆ, ನೋಡಿದ್ರಾ? ನಾನು ಅದಕ್ಕೋಸ್ಕರ ಈ ಕಡೆ ಬಂದೆ. ಸ್ವಾಮಿಯವರ ದರ್ಶನ ಕಣ್ ತುಂಬ್ಕೊಳ್ಳಿ, ಬಹಳ ಅಲ್ಟಿಮೇಟಾಗಿ ಕಾಣಿಸ್ತೈತೆ ಸ್ವಾಮಿಯವ್ರ ದರ್ಶನ. ಸೊ ಹಾಗೆ ವಿಚಾರ ಏನಪ್ಪ ಅಂದರೆ, ನಾನು ಆ್ಯಕ್ಚುಲಿ ಇಲ್ಲಿಂದ ವೀಡಿಯೋ ಮಾಡಿದ್ರೆ ಅಲ್ಲಿ ಕೆಳಗಡೆ ತಡೆಗೋಡೆ ನಿರ್ಮಾಣ ಆಗಿರೋದು ಗೊತ್ತೇ ಆಗೋಲ್ಲ, ಅರ್ಧ ಕೆಳಕ್ಕೆ ಹೋದರೆ ಬೆಸ್ಟು ಅನ್ಕೋತೀನಿ. ಸೊ ನೋಡ್ಕೊಳ್ಳಿ ಈಗ, ಹಾ ಹಬ್ಬ ಹೇಗಿದೆ ಅಪ್ಪವ್ರ ದರ್ಶನ ನೋಡ್ರಿ. ಆಕಾಶ ನೋಡಿದ್ರಿ ಹೆಂಗೆ ಕಣ್ಗೊಳಿಸ್ತಿದೆ. ನನ್ನ ಮೊಬೈಲ್ ಒಂದು ಶೂಟ್ ಮಾಡ್ತೀನಿ. ಸೊ ಈ ರೀತಿ ತಡೆಗೋಡೆ ನಿರ್ಮಾಣ ಬಹಳ ಅದ್ಭುತವಾಗಿ ಸಾಗ್ತೈತೆ. ಸೊ ನಾನು ಅಲ್ಲಿಂದ ಬಂದರೆ ಸ್ವಲ್ಪ ಮೇಕತ್ತು ಬಂದರೆ ತಡೆಗೋಡೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಒಟ್ಟು ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಮೊದಲು ನೋಡಿ ಇಲ್ಲೆಲ್ಲ ಹಾಕಿದ್ರು, ನೋಡಿ ಇಲ್ಲೆಲ್ಲ ಬಂಡೆಕಲ್ಲುಗಳು ಜೋಡಿಸಿದ್ರು, ಅಲ್ಲಿ ತನಕ ಎಲ್ಲ ಕುಸ್ತು ಬಿದ್ದೋಯ್ತು. ಆದರೆ ಇದು ಮಾತ್ರ ಶಾಶ್ವತವಾದ ಕಾಮಗಾರಿ, ಒಂದು ಉತ್ತಮವಾದ ಪ್ಲ್ಯಾನಿಂಗ್ ಹಾಕಿ ವರ್ಕ್ ಮಾಡಿರ್ತಾರೆ, ತುಂಬ ಚೆನ್ನಾಗಿ ವರ್ಕ್ ನಡೀತೈತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ನೀಡ್ತೀನಿ, ಸಾಧ್ಯವಾದ ಕೆಳಗಡೆ ಹೋಗಿ ಒಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಯಾಕಂದರೆ ಇದು ಒಳ್ಳೆ ಎಸ್ಟಿಮೇಟ್ ವರ್ಕು, ಯಾಕಂದರೆ ಬಹಳ ಶಾಶ್ವತವಾಗಿ ನಿಂತ್ಕೊತ್ತೆ. ಆಮೇಲೆ ಇದೆಲ್ಲ ಮೇಕಿ ಇನ್ನೂ ಸ್ವಲ್ಪ ಹೈಟ್ ಬಂದ ತಕ್ಷಣ ಇಲ್ಲೆಲ್ಲ ಉದ್ಯಾನವನ ನಿರ್ಮಾಣವಾಗುತ್ತೆ, ಸುತ್ತ ಸ್ವಾಮಿಯವರ ಸನ್ನಿಧಿಯ ಸುತ್ತ ಉದ್ಯಾನವನ. ಸೊ ಎಸ್ಟಿಮೇಟಲ್ಲಿ ಇರೋದೇ ಹಂಗೆ. ನೋಡೋಣ ಮುಂದೆ ಯಾವ ರೀತಿ ಏನು ಸ್ವಾಮಿಯವರ ಈ ಒಂದು 108 ಅಡಿ ಥರ ಪ್ರತಿಮೆಯ ದರ್ಶನ ಸಿಗುತ್ತೆ, ಯಾವ ರೀತಿ ವ್ಯವಸ್ಥೆಗಳು ಸಿಗುತ್ತೆ ನೋಡೋಣ. ಸೊ ನಾವು ಬಹು ನಿರೀಕ್ಷೆ ಮಾಡೋದಾದರೆ ನಮ್ಮ ರಘು ಸರ್ ಅವ್ರು ಬಂದಮೇಲೆ ಈ ಕಾಮಗಾರಿಗಳು ಸ್ವಲ್ಪ ಆದಷ್ಟು ಬೇಗ ನಡೀತು ವರ್ಕು. ಸೊ ಈಗ ಡೌನ್ ನೋಡಬೇಕು, ಕೆಳಗಡೆಯಿಂದ ಅದಿಪಾಯ ಎತ್ತಿದ್ದಾರೆ, ಕೆಳಗಡೆಯಿಂದ ಬಂದಿರೋದ್ರಿಂದ ಬಹಳ ಅಲ್ಟಿಮೇಟ್ ಕಾಮಗಾರಿ, ಒಂದು ಶಾಶ್ವತವಾದ ಕಾಮಗಾರಿ ಅಂತ ಹೇಳ್ಬೋದು. ಕೆಳಗಡೆ ಹೋಗ್ತೀನಿ, ನೋಡ್ತೀನಿ, ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷೆ. ಸ್ವಲ್ಪ ಗಾಡಿಯಲ್ಲಿ ತಿರುಗಿಸ್ಬೇಕಾದ್ರೆ ನೋಡ್ಕೊಂಬಡ್ಕ ತಿರುಗಿಸ್ಬೇಕು, ಆವಾಗ ತಿರ್ಸ್ನಲ್ಲ ಹಂಗೆ ತಿರುಗಿಸ್ರೆ ದಬಾಕತ್ತದೆ. ಆವಾಗ ತಲೆನೇ ಮೇಕೆ ಅಂದ್ಕೊಂಡೋಗಿ ಕೆಳಗಡೆ ಡ್ರೈವ್ ಮಾಡ್ತಾಯಿದ್ದೆ. ಎಲ್ಲ ತಪ್ಪು ಮಾಡಬಾರ್ದು. ಈಗ ಏನು ಬಿಗಿ ಮಾಡ್ತಾಯಿದ್ದಾರೆ ಅಂದರೆ ನೋಡಿ ಎಷ್ಟು ಗಟ್ಟಿ ಇದೆ ಅಂದರೆ ನೋಡಿ ಇದೆಲ್ಲ ಈ ಪ್ರದೇಶ ನೋಡಿ ಇದೆಲ್ಲ ಗಟ್ಟಿ ಇರಬೇಕು ನೋಡಿ. ಕಲ್ಲುಗಳೆಲ್ಲ ನೀಟಾಗಿ ಜೋಡಿಸಿ ನೀಟಾಗಿ ವರ್ಕ್ ಮಾಡ್ತಾಯಿದ್ದಾರೆ ನೋಡಿ. ಎಷ್ಟು ಗಟ್ಟಿ ಇದೆ ಗೊತ್ತಾ ಈ ಪ್ರದೇಶ, ಒಳ್ಳೆ ಕಲ್ಲಿದ್ದಂಗಿದೆ. ಸೊ ಅಲ್ಲೆಲ್ಲ ತಡೆಗೋಡೆ ಹಾಕಿ, ಸೊ ನೋಡಿ 108 ಅಡಿ ಎತ್ತರದ ಪ್ರತಿಮೆ ಏನಿದೆ ಇಲ್ಲಿ ತನಕ ವಿಶಾಲವಾದ ಒಂದು ಪ್ರದೇಶವನ್ನು ನಾವಿಲ್ಲಿ ಕಾಣಬಹುದು. ಬಹಳ ಅದ್ಭುತವಾದ ಕಾಮಗಾರಿ, ಭಾಳ ಚೆನ್ನಾಗಿ ಈ ಒಂದು ಕಾಮಗಾರಿ ಯಶಸ್ವಿಯಾಗಿ ನಡೀತೈತೆ. ಸೊ ಇಲ್ಲಿ ಸಮಯ ತೆಗೆದುಕೊಳ್ತು ಬಂಧುಗಳೇ, ಹೆಚ್ಚು ಸಮಯ ತೆಗೆದುಕೊಳ್ತು. ಯಾಕಂತಂದರೆ ಏನಾಗ್ಬಿಟ್ಟಿದೆ ಅಂದರೆ, ಸೊ ಇದು ಶಾಶ್ವತವಾದ ಕಾಮಗಾರಿ ಮಾಡಬೇಕು ಅಂತ ಇಲ್ಲಿ ಸ್ವಲ್ಪ ವರ್ಕು ಚೆನ್ನಾಗಿ ನಡೀತು. ಸೊ ಈಗ ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದಿದೆ, ಇನ್ನೂ ಸ್ವಲ್ಪ ಹೈಟ್ ಹೋಗಬೇಕು. ಸೊ ನಡೀತದೆ, ವರ್ಕ್ ನಡೀತದೆ. ಅಂದರೆ ಇಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಗಳು ರಘು ಸರ್ ಅವರು ಇನ್ನೂ ಹೆಚ್ಚಿನ ಆಸಕ್ತಿನ ವಹಿಸಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಬಹಳ ಮುಕ್ತವಾಗಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಸೊ ಕೆಳಗಡೆ ಹೋಗ್ತೀನಿ. ಇವಾಗಲೇ ವಜ್ರಮಲೆ ಭವನ ಅದು ಸಹ ಕಾಮಗಾರಿ ಪ್ರೋಸೆಸ್ಸಲ್ಲಿತ್ತು, ಆದರೆ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಈಗ ರಘು ಸರ್ ಅವ್ರು ಬಂದಮೇಲೆ ಆಲ್ಮೋಸ್ಟ್
ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಜೇನುಮಲೆ ಭವನ ಆಮೇಲೆ ಇದು ಎಲ್ಲವೂ ಸಹ ಆಗಿದೆ. ಅಬ್ಬಬ್ಬಬ್ಬ ನೋಡ್ರಿ ಇಲ್ಲಿ ಇದುವೇ ಕತ್ರಿ ಮಲೆ. ನೋಡ್ಕೊಳ್ಳಿ ಕತ್ರಿ ಮಲೆ ಹೆಂಗೆ ಕಾಣಿಸ್ತದೆ ಇಲ್ಲಿ ನೋಡಿ ಹೇಗಿದೆ. ಅಬ್ಬಾ ಸೂಪರ್ ಕತ್ರಿ ಮಲೆ ವೀಕ್ಷಣೆ ನೋಡ್ರಿ ಹೇಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಒಂದು ಕಾಮಗಾರಿ ಎಲ್ಲ ಯಶಸ್ವಿ ಆದ ನಂತರ ಇಲ್ಲಿಗೆ ಅವಕಾಶ ಕೊಟ್ಬಿಟ್ರೆ ಪ್ರವಾಸಿಗರಿಗಂತೂ ಕೈಲಾಸದಲ್ಲಿ ತೇಲಾಡ್ದಂಗೆ ಆಯ್ತದೆ. ಅಷ್ಟು ಚೆನ್ನಾಗಿ ಈ ವರ್ಕು ಅಭಿವೃದ್ಧಿ ಆಗುತ್ತೆ, ಯಶಸ್ವಿ ಆಗುತ್ತೆ. ಅಷ್ಟು ಚೆನ್ನಾಗಿ ನಡೀತದೆ. ಪ್ರವಾಸಿಗರಂತೂ ತುಂಬ ಖುಷಿ ಪಟ್ಬಿಡ್ತಾರೆ, ಅಷ್ಟು ಚೆನ್ನಾಗಿರ್ತದೆ. 108 ಅಡಿ ಎತ್ತರದ ಪ್ರತಿಮೆ ಮೇಲ್ಭಾಗಕ್ಕೆ ಆಗಮಿಸಿದ್ರೆ ಕೈಲಾಸದಲ್ಲಿ ತೇಲ್ದಂಗೆ ಇರ್ತದೆ. ಅಷ್ಟು ಚೆನ್ನಾಗಿದೆ ಇಲ್ಲಿ ಸ್ವಾಮಿಯವರ ಸನ್ನಿಧಾನ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ದಯವಿಟ್ಟು ನಿರೀಕ್ಷಿಸಿ. ನನಗೆ ಬಹು ನಿರೀಕ್ಷೆ ಅಂದರೆ ಆ ಕೊಠಡಿ ಕಾಮಗಾರಿ ಯಾವ ರೀತಿಯಾಗಿದೆ. ಸೊ ಹಾಗೆ ಅಲ್ಲೂ ಸಹ ಏನೋ ಸಂಗಮ ಮಲೆ ಪಕ್ಕ ಅಲ್ಲೆಲ್ಲ ಬಿಲ್ಡಿಂಗ್ಗಳೆಲ್ಲ ರೆಡಿಯಾಗಿದೆ. ಬರ್ತಕ್ಕಂಥ ಪ್ರವಾಸಿಗರು ಉಳಿದುಕೊಳ್ಳುವ ಕೊಠಡಿಯ ವ್ಯವಸ್ಥೆಯ ಕೊರತೆಯಿಂದ ಆದಷ್ಟು ಕೊಠಡಿಗಳನ್ನು ನಿರ್ಮಿಸಿರ್ತಾರೆ. ಸೊ ಅದನ್ನು ಕಾದು ನೋಡೋಣ, ಯಾಕಂದರೆ ಅದು ಕಾಮಗಾರಿ. ಇಲ್ಲಿ ಹೋಗೋಕ್ಕಾಗಲ್ಲ ಗುರು. ಆಯ್ತೆ ನೋಡೋಣ, ಹೋಗ್ಬೋದು ಅಲ್ಲಿಗಂಟ. ಹೋ ಇಷ್ಟೇ, ಆಮೇಲೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿಂದನೇ ನೋಡ್ಕೊಳ್ಳಿ. ಈ ರೋಡ್ ಎಲ್ಲಿಗೆ ಹೋಗುತ್ತೆ ಇದು ಮಾತ್ರ. ಆಗಲ್ಲ, ಹೋಗೋಕ್ಕಾಗಲ್ಲ. ಇಲ್ಲ ಬಹುಶಃ ಮನೆಗೆ ಹೋಗಿರ್ತದೆ ಅನಿಸುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ. ಅಲ್ಲಿ ಗಂಟೆ ಹೋಗ್ತೀನಿ. ಬಹುಶಃ ತಡೆಗೋಡೆ ತನಕ ಹೋಗ್ಬೋದು. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಹೋಗಿ ನೋಡೋಣ ಎಲ್ಲಿಂದ ಎಷ್ಟು ಹೈಟು, ಯಾವ ರೀತಿ ಆಗಿದೆ ಕೆಲಸ ಎಲ್ಲ ವೀಕ್ಷಣೆ ಮಾಡೋಣ. ಇಲ್ಲೂ ಏನೇನೋ ಕಾಂಪೌಂಡ್ ಎಲ್ಲ ನಿರ್ಮಿಸಿದಾರೆಪ್ಪ. ಇದೆಲ್ಲೂ ಈ ಕಡೆ ಬಂದ್ಬಿಡ್ತಲ್ಲ. ಹಾಂ ಇಲ್ಲಿ ಗಂಟ ಆಗಿದೆ ತಡೆಗೋಡೆ. ಇಲ್ಲಿ ಅಣ್ಣವ್ರು ನೋಡ್ತಾವ್ರೆ. ಏನಣ್ಣ ಇದು ನೋಡೋಣ ಅಂತ ಬಂದೆ. ಹಾಂ ಬಂದೆ ಅಣ್ಣ, ಇಲ್ಲೇ ನೋಡೋಣ ಅಂತ. ಎಸ್ ನೋಡಿ. ನೋಡಿ ಹೇಗಿದೆ ತಡೆಗೋಡೆ, ಬ್ಯೂಟಿಫುಲ್ ಆಗಿದೆ. ಸೊ ಇದೇ ನಮಗೆ ಒಂದು ಕ್ಲಿಪ್ ತಗೋತೀನಿ. ಇದೇ ತಮ್ಲೈನು. ಮಾದಪ್ಪನ ಬೆಟ್ಟದ ಒಂದು ಕಾಮಗಾರಿ 108 ಅಡಿ ಎತ್ತರದ ಪ್ರತಿಮೆಯ ದರ್ಶನ, ತಡೆಗೋಡೆ ನಿರ್ಮಾಣ, ಅದ್ಭುತವಾಗಿ ದರ್ಶನ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನೋ ಒಂದು ತಮ್ಲೈನ್ ಹಾಕ್ತೀನಿ. ಹಂಗೆ ಬರ್ಬೋದಾ ಹಂಗೆ? ಹಾಂ ನೋಡಿ. ಸೂಪರ್. ಎಂತೆಂಥ ಬೋರೆಗಳನ್ನೆಲ್ಲ ಎಗರಿಸ್ತೀವಿ ಗೊತ್ತಾ ನಾವು, ಸಾಮಾನ್ಯದವರಲ್ಲ ನಾವು. ನೋಡ್ಕೊಳ್ರಪ್ಪ, ಈ ರೀತಿ ಇದೆ ಸ್ವಾಮಿಯವರ 108 ಅಡಿ ಎತ್ತರದ ಪ್ರತಿಮೆಯ ಏನು ತಡೆಗೋಡೆ.